ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ದಿಸ್ ಇಸ್ ನನ್ನ ಮದರ್ ಇಂಡಿಯಾ. ನನ್ನ ಜೊತೆನೆ ಅಂದ್ಕೊಂಡು ಬಿಟ್ಟಿದ್ದಾರೆ, ಹೋಗಿ ಅದ್ರೂ ಹೋಗ್ತಾ ಇಲ್ಲ. ಇರುವೆ ಇದ್ದಲ್ಲಿ ಬೆಲ್ಲ, ಬೆಲ್ಲ ಇದ್ದಲ್ಲಿ ಇರುವೆ. ಸೊ ಏನು ಮಾಡೋಣ, ನಮ್ಮನೇಲಿ 4 ಜನ ಅಂದ್ಕೊಂಡ್ರೆ ಇವ್ರು ಬಂದು ಇಲ್ಲೇ ಸೆಟ್ಲ್ ಆಗೋ ಥರ ಇದ್ದಾರೆ ಅಲ್ವಾ? ನೀವೇ ಹೇಳಿ, ಸೆಟಲ್ ಆಗ್ಬೇಕಾ ನಾನು ಹೋಗ್ಬೇಕಾ ಹೇಳಿ. ಸೊ ಹಾಗಾಗಿ ವೆಲ್ಕಮ್ ಟು ದ ವಿಡಿಯೋ. ಇವತ್ತೇನು ಗೊತ್ತಾ ಕತೆ, ಮೋಸ್ಟ್ ಇಂಪಾರ್ಟೆಂಟ್ ತುಂಬ ಕೆಲಸ ಇದೆ ಆ ಗೃಹ ಪ್ರವೇಶಕ್ಕೆ, ಅಲ್ಲ ಸೀಮಂತಕ್ಕೆ. ಸೊ ಅದನ್ನು ಮುಗಿಸ್ತಾ ಇದ್ದೀವಿ ಒಂದೊಂದಾಗಿ. ಸೊ ನನ್ನ ಸಾರಿ ಸೆಲೆಕ್ಷನ್ ನೋಡಿದ್ರೆ ನೀವು ಫೈನಲ್ ಆಗಿ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ಅದ್ರ ಬ್ಲೌಸ್ ಬಂದಿದೆ ಆಯ್ತಾ. ಸೊ ನಾನು ನೋಡೇ ಇಲ್ಲ ಇಷ್ಟು ದಿನ, ಮನೆ ಶಿಫ್ಟಿಂಗ್ ಅದೇ ಇದಂತ ಬ್ಯುಸಿಯಲ್ಲಿದ್ದು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಡಿಸೈನರ್ ಕೇಳ್ತಾ ಇದ್ದಾರೆ ಬ್ಲೌಸ್ ಫಿಟ್ ಆಗಿದೆಯಾ ಇಲ್ವಾ ಅಂತ. ಇವತ್ತು 4ನೇ ತಾರೀಕು, ಇನ್ನು 2-3 ದಿನ ಇದೆ ಸೀಮಂತಕ್ಕಷ್ಟೇ. ಇವಾಗ ನೋಡಿ ಆಲ್ಟ್ರೇಷನ್ಸ್ ಇದ್ರೆ ಮಾಡಿಸ್ಕೋಬೇಕು ಅಂತ ಅಮ್ಮ ನೆನಪು ಮಾಡೋದ್ರಂತೆ ಇವಾಗ ನೋಡ್ತಾ ಇದ್ದೀನಿ. ಅದಾಗಿದ ತಕ್ಷಣ ಯು ಹ್ಯಾವ್ ಟು ಗೋ ಔಟ್ಸೈಡ್. ಲೆಟ್ಸ್ ಸ್ಟಾರ್ಟ್. ಸೊ 3 ಬ್ಯಾಗ್ ಇದೆ. ನನ್ನ 3 ಬ್ಯಾಗಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ. ಒಂದು ನನ್ನ ಸೀರೆ, ಓಕೆ. ಫೈನಲಿ ನಾನು ಸೆಲೆಕ್ಟ್ ಮಾಡಿರುವಂಥ ಸೀರೆ ಇದು ಸೀಮಂತಕ್ಕೆ. ತಿರ್ತು ಕೊಡ್ತೀರ ಈಗ ಬಾರ್ಡರ್ ಕೊಡ್ಸಿದ್ದೀನಿ. ನಾನು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ಲಿ, ತುಂಬ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಯಾವತ್ತೂ ಈ ಥರ ಬಾರ್ಡರ್ ಕೊಡ್ಸಿರ್ಲಿಲ್ಲ. ಸೊ ಇದನ್ನು ಕೊಡ್ಸಿದ್ದೀನಿ. ಸೊ ದಟ್ ತುಂಬ ಡಿಫ್ರೆಂಟ್ ಆಗಿರಲಿ ಅಂತ. ಇದರಲ್ಲೂ ದಪ್ಪ ಬಾರ್ಡರ್ ಬರುತ್ತೆ, ಅಗ್ಲರ್ ಬರುತ್ತೆ. ನಾನು ಸಿಂಪಲ್ ಆಗಿರಲಿ ಅಂತ ಅವ್ರಿಗೆ ಹೇಳಿದ್ದೆ. ಸೊ ಹಾಗಾಗಿ ಈ ಥರದ ಬಾರ್ಡರ್ ಇಡೀ ಸಾರಿನಲ್ಲಿ ಎಡೆ ತೋಜುತ್ತೆ. ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್. ನಾನು ಅವ್ರಿಗೆ ಮೆಷರ್ಮೆಂಟ್ ಅಂತ ನಂದು ಗೃಹ ಪ್ರವೇಶದ ಬ್ಲೌಸ್ ಕೊಟ್ಟಿದ್ದೆ. ಅದ್ರ ಪ್ರಕಾರ ಅವ್ರು ಬ್ಲೌಸ್ ಮಾಡಿದ್ದಾರೆ. ಫಸ್ಟ್ ನನ್ನ ಸೀಮಂತ ಬ್ಲೌಸ್ ನೋಡೋಣ. ಆ ಸೀರೆಗೆ ಇದು ಬ್ಲೌಸ್ ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿ ರಾಧಿಕಾ ಅವ್ರು ಹೇಳ್ತಾ ಇದ್ರು ನನಗೆ ಡಿಫ್ರೆಂಟ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಆಸೆ ಇದೆ, ಇಟ್ಸ್ ಮೈ ಡ್ರೀಮ್ ಅಂತ. ಇನ್ಫ್ಯಾಕ್ಟ್ ಶಿ ಈಸ್ ಆಲ್ಸೋ ಕ್ಯಾರಿಂಗ್ ಆಯ್ತಾ. ಅಂಡ್ ಈ ಟೈಮ್ ನಲ್ಲಿ ನನಗೆ ಸ್ಟಿಚ್ ಮಾಡಿ ಕೊಡ್ಸಿರುವಂತ ಬ್ಲೌಸ್ ಇದು. ಹೆಂಗಿದೆ ಫ್ರಂಟ್ ಪುಟ್ಟ ಪುಟ್ಟ ಕಾಲು, ಇಡೀ ಪುಟ್ಟ ಕೈ, ಪುಟ್ಟ ಕಾಲ್ ಮಾಡಿಸಿದ್ದಾರೆ. ಐ ಕಾಂಟ್ ಬಿಲೀವ್ ಈ ಫಿನಿಶಿಂಗ್ ಟೂಲೆ. ಅಂದವೇ ರಾಧೆ ಬೇಕಾ ಕೃಷ್ಣ ಬೇಕಾ ಹೇಳಿ. ವಾವ್, ವೆರಿ ಪ್ರಿಟಿ. ಹೆಂಗ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ. ತೀರಾ ಓವರ್ ಆಗೂ ಇಲ್ಲ, ತೀರಾ ಕಮ್ಮಿನೂ ಇಲ್ಲ. ಪರ್ಫೆಕ್ಟ್ ಅಂಡ್ ಎಲಿಗೆಂಟ್ ಆಗಿದೆ. ಸಿ ಬ್ಯಾಕ್ ಸೈಡ್ ನೆಕ್ ಡಿಸೈನ್ ಫ್ಲವರ್ ತರ ಮಾಡಿದ್ದಾರೆ. ರೌಂಡ್ ಸ್ಕ್ಯಾಲಪ್. ಕ್ಲೋಸ್ ಅಪ್ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ನೆಕ್ ಲೈನ್ ಜೊತೆಗೆ ರಾಧೆಗೆ ಕೊಟ್ಟಿರುವಂಥ ಡೀಟೇಲ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮುದ್ದು ಕಾಲ್ಗಳು. ಓ ಮೈ ಗಾಡ್, ರಾಧೆ ಕೃಷ್ಣ ಸುಮ್ಮನೆ ಮಾಡಬೇಕಂತ ಪೇಂಟಿಂಗ್ ಮಾಡಿದ್ದಲ್ಲ, ಬಟ್ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ ಡೀಟೇಲ್ ನೋಡಿ, ಕಿರೀಟ, ಬಟ್ಟೆ, ಕೊಳಲು, ಈ ಮುದ್ದಾಗಿರೋ ಕಾಲ್ಗಳು ಎಲ್ಲ ಕಡೆಗೆ. ವಾವ್. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ಕೆಳಗಡೆಗೆ ಈ ಥರದ್ದು ವರ್ಕ್. ಬ್ಯಾಕ್ ನೆಕ್ ಲೈನ್ ಮಾಡಿರೋದು ನೋಡಿ, ಕ್ಲೋಸ್ಡ್ ಆಗಿ ಫ್ಲವರ್ ಶೇಪಲ್ಲಿ ಸ್ಕ್ಯಾಲಪ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಇಟ್ಸ್ ಲೈಕ್ ಆಮ್ರೆ ಫಿನಿಶ್ ಥರ, ಲೈಟ್ ಇಂದ ಡಾರ್ಕ್ ಥರ ಹೋಗುತ್ತಲ್ಲ ಹಾಗೆ. ಪ್ರಿಟಿ, ರಿಯಲಿ ನೈಸ್. ಅವ್ರು ಹೇಳ್ತಾ ಇದ್ರು ದಿಸ್ ಇಸ್ ಮೈ ಡ್ರೀಮ್ ಬ್ಲೌಸ್, ನಾನು ಈ ಥರ ಮಾಡಬೇಕು. ಅವರು ಯಾವತ್ತೂ ಹೇಳಿದ್ದಾರೆ ನಿಮ್ಮ ಸೀಮಂತ ಬ್ಲೌಸ್ ನಾನೇ ಮಾಡಬೇಕು ಅಂತ. ಸರಿ ಅಂತ ನಾನು ಅವ್ರಿಗೆ ಕೊಟ್ಟೆ. ನನಗೆ ಆಲ್ಮೋಸ್ಟ್ ಒಂದು 30 ಬ್ಲೌಸ್ ಕಮ್ಮಿನಲ್ಲಿ ಅವ್ರು ಸ್ಟಿಚ್ ಮಾಡಿದ್ದಾರೆ ಆಯಿತಾ. ನಾನು ಸ್ಟಾರ್ಟಿಂಗಿಂದ ಯಾವಾಗ ಸೀರೆ ವಿಡಿಯೋ ಮಾಡ್ತಾ ಇದ್ನೋ ಅವತ್ತಿಂದ ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಅವ್ರು ನನಗಂತ ಸ್ಟಿಚ್ ಮಾಡಿದರೆ. ಇನ್ನು ಅಮ್ಮಂದು ಯಾವುದು, ಇದು ಅಮ್ಮನ ಬ್ಲೌಸ್ ಅವ್ರು ಸ್ಟಿಚ್ ಮಾಡಿರೋದು. ಆ್ಯಂಡ್ ಅಮ್ಮನ ಸೀರೆ ಯಾವುದು ಅದೇ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅಮ್ಮಂಗೆ ಹೇಳಿದ್ದೆ ಈ ಸಾರಿಗೆ ಬ್ಲೌಸ್ ಇಲ್ಲ, ಕಳೆದೋಗಿದೆ, ನಿಮಗೆ ಕೊಟ್ಟಿದ್ದೀನಿ ಅಂತ. ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ. ನೋಡಿದ್ರೆ ಅವ್ರಿಗೆ ಕೊಟ್ಟೇ ಇಲ್ಲ. ಇಲ್ಲಿ ಮೊನ್ನೆ ಸಿಕ್ತು ಸಾರಿ. 1 ವರ್ಷ ಆಯ್ತು ಕೊಟ್ಟು. ಇದು 2 days ಅಲ್ಲಿ ಬ್ಲೌಸ್ ಸಿಕ್ಕಿತ್ತು. ಬ್ಲೌಸ್ ಪೀಸ್, ಈ ಬ್ಲೌಸ್ ಅಲ್ಲ, ಒಳಗೆತ್ತಿಟ್ಟಿದ್ದೇನೆ. ಸೂಪರ್ ಸೂಪರ್ ಆಗಿ ಸ್ಟಿಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಡಿಸೈನ್ ಆಗಿರ್ಬೋದು. ಅವ್ರಿಗೂ ಜಾಸ್ತಿ ವರ್ಕ್ ಬೇಡ ಅಂತ ಮುಂಚೆನೆ ಹೇಳಿದ್ರು. ಎಷ್ಟು ಬೇಕು ಎಲಿಗೆಂಟ್ ಆಗಿ ಅಷ್ಟು ಮಾಡಿದ್ದಾರೆ. ಬ್ಲೌಸ್ ಇದು ಅಮ್ಮಂದು ಸೀಮಂತದ ಬ್ಲೌಸ್. ಬ್ಯಾಕ್ ನೆಕ್ ಕೂಡ ರಾಧಿಕಾ ಡಿಸೈನರ್. ಥ್ಯಾಂಕ್ ಯು ರಾಧಿಕಾ, ಸೂಪರ್ ಆಗಿದೆ. ನಂಗಂತೂ ತುಂಬಾ ಖುಷಿ ಆಯ್ತು. ಬ್ಲೌಸ್ ಹಾಕಿದ್ಮೇಲೆ ಮತ್ತು ಚಂದ ಕಾಣ್ಬೋದು. ಅಮ್ಮನಿಗೆ ಗೊಂಡೆ ಈ ತರದ್ದು ಆಲ್ರೆಡಿ ಗೊಂಡೆ ಇತ್ತು ದೊಡ್ಡಮ್ಮ. ಸ್ವೀಟ್. ಅಂಡ್ ಇಮ್ಯಾಜಿನ್ ಅವರು ಡೆಲಿವರಿ ಟೈಮಲ್ಲಿ ಅವ್ರು ನನಗೆ ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಇದು ಅಮ್ಮನಿಗೆ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಡೀಟೇಲಿಂಗ್ ನೋಡಿ. ದ ವರ್ಕ್ ಆಗಿರ್ಬೋದು, ಫಿನಿಶಿಂಗ್ ಇಸ್ ಸೋ ಪರ್ಫೆಕ್ಟ್. ಡಿಸೈನ್ ಮಾತ್ರ ಮಾಡೋದಲ್ಲ, ಅದ್ರ ಫಿನಿಶಿಂಗ್ ಎಷ್ಟು ನೀಟಾಗಿದೆ ಅದೂ ಮುಖ್ಯ ಅಲ್ವಾ.
ನಾನು ಅವ್ರಿಗೇನು ಹೇಳಲಿಲ್ಲ ನೀವು ಮಾಡಲೇಬೇಕು, ನೀವೇ ಮಾಡಬೇಕು ಅಂತ, ಬಿಕಾಸ್ ನನಗೂ ಗೊತ್ತು ಶೀಸ್ ಕ್ಯಾರಿಂಗ್ ಅಂತ ಅಲ್ವಾ. ಬಟ್ ಅವ್ರಿಗೆ ಏನೇ ಆಗಲಿ ಐ ಶುಡ್ ಡೂ ದಿಸ್ ಅನ್ನೋ ಹಠದಿಂದ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ರೇರ್ ಅಂಥವ್ರು ಸಿಗೋದು. ಸೊ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ನನ್ನ ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಯಾವಾಗಲೂ ನನ್ನ ಬಗ್ಗೆ ವಿಚಾರಿಸ್ಕೊಂಡು ನನಗೊಂದು ಮುದ್ದು ಕೃಷ್ಣ ತಂದು ಕೊಟ್ಟಿದ್ದೆ ಅವರು ಗಿಫ್ಟ್ ಥರ. ಬ್ಯೂಟಿಫುಲ್ ಬ್ಯೂಟಿಫುಲ್. ಆ್ಯಂಡ್ ಇನ್ನೊಂದು ನನಗೆ ಯಾರೋ ಸೀರೆ ತಂದು ಕೊಟ್ಟಿದ್ರು. ಐ ಥಿಂಕ್ ಯಾರಂತ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಿಂದ ಒಬ್ಬರು ವೆಂಡರ್. ನಾನು ನಿಮಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಈ ಕಲರ್ ಕಾಂಬಿನೇಷನಲ್ಲಿ ಬೇಜ್ಗೆ ಬ್ರೌನ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ಕಾಂಬಿನೇಷನ್. ಅವ್ರು ಹೇಳಿದೆ ಸಿಂಪಲ್ ಆಗಿ ಒಂದು ಪ್ಯಾಟರ್ನ್ ಬ್ಲೌಸ್ ಮಾಡೋಣ ಅಂತ. ಅವ್ರಿಗೆ ಸಿಂಪಲ್ ಆಗಿ ಪ್ಯಾಟರ್ನ್ ಬ್ಲೌಸ್ ಅಂದ್ರೂ ಅವ್ರು ಇದಕ್ಕೂ ವರ್ಕ್ ಮಾಡಿಸಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಸಿಂಪಲ್ ಅಂದ್ರೂ ನೋಡಿ ಇದಕ್ಕೆ ಮಾಡಿರೋದು ಅವ್ರು ಈ ತರ. ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇಲ್ಲ, ಸುಮಾರು ಸೀರೆ ಬರ್ತಾನೆ ಇದೆ. ಯಾಕೆ ಮಾಡಿಸ್ತಾ ಇಲ್ಲ ಅಂದರೆ ನನ್ನ ಬಾಡಿ ಇವಾಗ ಚೇಂಜ್ ಆಗಿದೆ, ಮತ್ತೆ ತಿರ್ಗಾ ಚೇಂಜ್ ಆಗುತ್ತೆ. ಇವಾಗ ಸ್ಟಿಚ್ ಮಾಡಿರೋ ಬ್ಲೌಸ್ ಶೋಲ್ಡರ್ ಲೂಸ್ ಆಗುತ್ತೆ, ಕೈ ಲೂಸ್ ಆಗುತ್ತೆ, ಮತ್ತೆ ಆಲ್ಟ್ರೇಷನ್ ಮಾಡೋದು ಕಷ್ಟ ಆಗ್ಬೋದು ಅಂತ ನಾನು ಹೊಲಿಸ್ತಾನೆ ಇಲ್ಲ. ಬಟ್ ಇದೊಂದು ಮಾಡಿಸಿದ್ದೀನಿ ಪ್ರಿಟಿ. ಸೊ ಇದಿಷ್ಟು ಸೀರೆ ಕತೆ. ಸೊ ನನ್ನ ಸೀಮಂತದ್ದು ಸೀರೆ ನೋಡಿದ್ದಾಯ್ತು, ಬ್ಲೌಸ್ ನೋಡಿದ್ರಿ. ಇನ್ನು ಜ್ಯುವೆಲ್ರೀಸ್ ಆಗಿರ್ಬೋದು, ನೆಕ್ಸ್ಟ್ ಸೆಟ್ ಆಫ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು. ತಾಂಬೂಲಕ್ಕೆಲ್ಲ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀವಿ, ಅದನ್ನೆಲ್ಲ ಜೋಡಿಸ್ಬೇಕು, ಎಲ್ಲ ತುಂಬಿಸ್ಬೇಕು. ಆಮೇಲೆ ಮನೆಯವರೆಲ್ಲ ಕೂತು ನಿನ್ನೆ ಊಟದ ಮೆನು ಲಿಸ್ಟ್ ಎಲ್ಲ ಮಾತಾಡಿದ್ವಿ, ಏನೇನು ಊಟ ಇಡಬೇಕು, ವೆಜ್ ನಾನ್ ವೆಜ್ಗೆ ಯಾವ ವೆರೈಟೀಸ್ ಇಡಬೇಕು ಅಂತ. ಡೆಕೋರೇಟರ್ಸ್ ಅವ್ರ ಹತ್ರ ಮಾತಾಡಿ ಅದು ಕನ್ಫರ್ಮೇಷನ್ ಆಯಿತು. ಇವಾಗಷ್ಟೇ ವಿಡಿಯೋಗ್ರಾಫರ್ ಅವ್ರು ಫೋನ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಕನ್ಫರ್ಮೇಷನ್. ಸ್ವೀಟ್ಸ್ ಎಲ್ಲ ಹೇಳಿ ಆಗಿದೆ. ಪ್ಲೇಟ್ ಡೆಕೋರ್ ಸ್ವೀಟ್ಸ್ ಅದಾಯಿತು. ಇನ್ನೇನಿದೆ, ವೆನ್ಯೂ ಅವ್ರಿಗೆಲ್ಲ ಕನ್ಫರ್ಮೇಷನ್ ಕೊಟ್ಟಿದ್ದಾಯಿತು. ಇನ್ನೇನೇ ಇದ್ರು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದು ಒಂದೆರಡು ಏನಾದರೂ ಮಿಸ್ ಮಾಡಿರ್ಬೋದು ನಾನು. ಲೆಟರ್ ಸಿ ಮೇಕಪ್ ಆರ್ಟಿಸ್ಟ್ ಕನ್ಫರ್ಮೇಷನ್ ಆಯಿತು ನಂದು. ಅಷ್ಟೇ ಅನ್ಸುತ್ತೆ. ಮತ್ತೆ ಇವಾಗ ನಾವು ಪಾರ್ಲರಿಗೆ ಹೋಗೋದು ನಾವಲ್ಲ, ನಾವು ಇವರು ಒಟ್ಟಿಗೆ ಪಾರ್ಲರ್ಗೆ ಹೋಗೋದು ಈಗ. ಹಾಗೆಯೇ ಸ್ವಲ್ಪ ದಿನದ ಹಿಂದೆ ಹೊಂಬಾಳೆ ಟೀಮ್ ಅವ್ರು ಬಂದಿದ್ರು ಮನೆಗೆ ಪ್ಲೇಟ್ ಡೆಕೋರೇಷನ್ ಬಗ್ಗೆ ಮಾತಾಡೋದಕ್ಕೆ. ಯಾವ ರೀತಿ ಡೆಕೋರೇಷನ್ ಮಾಡಬೇಕು, ಯಾವ ಫುಡ್ ಐಟಮ್ಸ್ ಇಡಬೇಕು, ಹೇಗೆ ಮಾಡ್ಬೋದು ಡಿಫ್ರೆಂಟಾಗಿ ಅಂತ. ಸೊ ಆ ಒಂದು ಮಾತುಕತೆ ನಡೀತು. ಜೊತೆಗೆ ಇವತ್ತು ನಾನು ಹೊರಟಿದ್ದೀನಿ. ತುಂಬ ಕೆಲಸ ಈ ನಡುವೆ ಅಲ್ವಾ, ಮನೆ ಶಿಫ್ಟಿಂಗ್ ಅಂತೆ, ಜೊತೆಗೆ ಪ್ರೆಗ್ನೆನ್ಸಿ ಜರ್ನಿ, ಬೇಬಿ ಶವರ್ ಪ್ಲ್ಯಾನಿಂಗ್. ಸೊ ಈ ಜಾಗಕ್ಕೆ ಬಂದಿದ್ದು ನನಗೋಸ್ಕರ ಒಂದಿನ ಯಾವುದೇ ಟೆನ್ಷನ್ ಇಲ್ಲದೆ ಸೈಲೆಂಟಾಗಿ ಇರಬೇಕು ಅಂತ. ಟೈಮ್ ಆಗಿರೋದು 2:05. ನಾನು ತಾತ ಹೇರ್ ಮ್ಯಾಜಿಕ್ ಸೆಲಾನಿಗೆ ಬಂದಿದ್ದೀವಿ. ಅಮ್ಮ ಊಟ ಪ್ಯಾಕ್ ಮಾಡಿಕೊಟ್ಟಿದ್ರು. ಸೊ ಇಬ್ರದ್ದು ಪಲಾವ್, ಸ್ಯಾಲಡ್, ಎಗ್ ಬುರ್ಜಿ ಆಯಿತು. ಆ್ಯಪಲ್ ಆರೆಂಜ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಅದನ್ನು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂದು ಆಮೇಲೆ ಮನೆಗೆ ಹೊರಡಬೇಕು. ಒಬ್ಬರೇ ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಕರ್ಕೊಂಡು ಬಂದಿದ್ದೀನಿ. ಇಲ್ಲೂ ಸುಮ್ಮನೆ ಇರಬೇಕು, ಬಟ್ ಡಿಫ್ರೆಂಟ್ ಪ್ಲೇಸ್ ಅಂತ ಅಷ್ಟೇ. HSR ಅಲ್ಲಿರುವಂಥ ಹೇರ್ ಮ್ಯಾಜಿಕ್ ಸೆಲಾನ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಲಾಸ್ಟ್ ಟೈಮ್ ಅಮ್ಮನ ಜೊತೆ ಒಂದು ಸತಿ ಬಂದಿದ್ದೆ. ಸೊ ಸರ್ವಿಸ್ ಇಷ್ಟ ಆಯಿತು ಅಂತ ಮತ್ತೆ ಇಲ್ಲಿ ಫುಲ್ ಡೇಗೆ ಏನೇನು ಸರ್ವಿಸ್ ಬೇಕು ಅದನ್ನೆಲ್ಲ ಬುಕ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ನನ್ನ ಡಾಕ್ಟರ್ ಜೊತೆ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಯಾವ್ಯಾವ ಸರ್ವಿಸ್ ಮಾಡಿಸ್ಕೋಬೋದು, ಇಸ್ ಇಟ್ ಸೇಫಾ ಅಂತ. ಸೊ ನನಗೆ ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅದರ ಪ್ರಕಾರ ನಾನು ಸರ್ವಿಸಸ್ನೆಲ್ಲ ತಗೋತಾ ಇದ್ದೀನಿ. ನೀವು ನಿಮ್ಮ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಳ್ಳಿ, ಏನು ತಗೋಬೋದು, ಯಾವ ಥರ ಟ್ರೀಟ್ಮೆಂಟ್ಸ್ನ ಮಾಡ್ಬೋದು. ನಾವು ಟ್ರೀಟ್ಮೆಂಟ್ಸ್ ಏನಾದರೂ ತಗೊಂಡಾಗ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ಏನೇನು ಎಲಿಮೆಂಟ್ಸ್ ಇರುತ್ತೆ, ಪ್ರತಿಯೊಂದನ್ನು ನೋಡಬೇಕಾಗತ್ತೆ. ಬಟ್ ಮೋರ್ ಆರ್ ಲೆಸ್ ನಾನು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡೆ, ಬಿಕಾಸ್ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತು. ಹಾಗೆಯೇ ಇಲ್ಲಿ ನನ್ನ ಸ್ಕ್ಯಾಲ್ಪ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ, ಹೇಗಿದೆ ಸ್ಕ್ಯಾಲ್ಪ್ ಹೆಲ್ತ್ ಸದ್ಯಕ್ಕೆ ಅಂತ. ಎಷ್ಟು ಆಯಿಲಿ ಇದೆ, ಎಷ್ಟು ಸೆನ್ಸಿಟಿವ್ ಇದೆ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಕೆಮಿಕಲ್ ಇರೋ ಟ್ರೀಟ್ಮೆಂಟ್ಸ್ ಎಲ್ಲ ಬೇಡ ಅಂತ. ಸೊ ಹೇರ್ ಸ್ಪಾ ಮಾಡಿಸ್ತಾ ಇದ್ದೀನಿ. ಐ ಫೀಲಿಂಗ್ ಸೋ ಗುಡ್. ಮೈ ಗಾಡ್, ಇದ್ದೇನೆ ಬರ್ತಾ ಇದ್ದು ನಂಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಬೇಕಾದ್ರೆ. ಆಮೇಲೆ ತುಂಬ ಕಾಲೆಳ್ತ, ಇತ್ತೀಚೆಗೆ ಎಷ್ಟು ಕಾಲೆಳ್ತ ಆಗ್ತಾ ಇರುತ್ತೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇದನ್ನು ಇದೆಯಲ್ಲ, ಬೆಳಿಗ್ಗೆ ಶುರು ಆದರೆ ರಾತ್ರಿ ಮುಗಿತಾ ಇತ್ತು ಕೆಲಸ. ಫೈನಲಿ ಇವತ್ತು ಮಾತ್ರ ಆ ಥರ ಇಲ್ಲ. ನಾನು ಮಾಡಿರೋ ಕೆಲಸ ನೋಡಿ, ಈ ವಾಚ್ ಇದೆಯಲ್ಲ ತೆಗೆದಿದ್ದೆ ನಾನು ವ್ಯಾಕ್ಸಿಂಗ್ ಟೈಮ್ಗೆ ಆಯಿತಾ. ಆಮೇಲೆ ರೂಮಿಂದ ಹೊರಗಡೆ ಬಂದೆ, ನನಗೆ ನೆನಪಿಲ್ಲ ಎಲ್ಲಿದೆ ಅಂತ. ಸೊ ಪೆಡಿಕ್ಯೂರ್ ಮಾಡಬೇಕಾದ್ರೆ ತೆಗೆದುಬಿಟ್ಟು ನಾನು ಸೀಟ್ ಹಿಂದೆ ಇಟ್ಟಿದ್ದೀನಿ, ಅದು ಸೀಟ್ ಒಳಗಡೆ ಹೋಗ್ಬಿಟ್ಟಿದೆ. ಎಲ್ಲರೂ ಹುಡುಕ್ತಾ ಇದ್ದಾರೆ ಎಲ್ಲಿ 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 ಅಂತ, ಗೊತ್ತೇ ಆಗ್ತಾಯಿಲ್ಲ ಎಲ್ಲಿ ಅಂತ. ದೆನ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದೆ, ಎಲ್ಲಿ ಇಟ್ಟಿದ್ದೀನಿ, ಹೆಂಗೆ ಇಟ್ಟಿದ್ದೀನಿ ಅಂತ. ಆವಾಗ ರಿಯಲೈಸ್ ಇದು ಮಾಡಿದ್ದೀನಿ ಅಂತ. ವೆಂದೆ ಹುಡುಕಿದ್ರು ಸಿಕ್ತು. ಹೇರ್ ಸ್ಪಾ ಆಗ್ತಾ ಇದೆ. ರಿಲ್ಯಾಕ್ಸ್ಡ್ ಆಗಿರಬೇಕು ಅಂತಾರೆ ಇಲ್ಲಿ. ಐ ಫೀಲಿಂಗ್ ಬೆಟರ್. ಆಬ್ವಿಯಸ್ಲಿ ಮನೆ ಟೆನ್ಷನ್ ಇಲ್ಲ, ಆರ್ಗನೈಸ್ ಮಾಡಬೇಕನ್ನೋ ಟೆನ್ಷನ್ ಇಲ್ಲ, ಏನೂ ಇಲ್ಲ. ನನ್ನ ಪಾಡಿಗೆ ನಾನು ಇಲ್ಲಿದ್ದೀನಿ.
ಬಟ್ ಐ ಆಮ್ ಆ್ಯಕ್ಚುಲಿ ಎಂಜಾಯಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್, ಬಿಗ್ ಕ್ವೆಶ್ಚನ್ ಮಾರ್ಕ್. ನನಗೆ ಗೊತ್ತಿಲ್ಲ. ಬಟ್ ಡಿಸ್ಟ್ರಾಕ್ಷನ್ ಇದೆಯಾ, ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಾ? ಎಸ್, ಅದು ಇದೆ. ನೋಡುವ ಏನಾಗುತ್ತೆ. ಆಗಿದ ತಕ್ಷಣ ಮುಗ್ದು ಆಯಿತು, 4:15 ಆಯ್ತು ಇಲ್ಲಿ. ಆಯ್ತು, ಆಗುತ್ತಲ್ಲ. ನೀವೆಲ್ಲರೂ ಕಾಯ್ತಾ ಇದ್ದಿದ್ದು ಸೀಮಂತ ವೀಡಿಯೋಗೆ. ಸೀಮಂತ ಪ್ರಿಪ್ರೇಷನ್ ವೀಡಿಯೋ ಸೀರೀಸ್ ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಮೆಲ್ಲರಿಗೂ ಖುಷಿ ಇದೆ ಅಂತ ಅನ್ಕೋತೀನಿ. ಬಿಕಾಸ್ ಇನ್ನೇನು ಸೀಮಂತ ವೀಡಿಯೋಸ್ ಬಂದೇ ಬಿಡುತ್ತೆ ಅಲ್ವಾ. ಸೊ ತುಂಬ ಪೇಷನ್ಸಿಂದ ನೀವು ಸಪೋರ್ಟ್ ಮಾಡಿ ವೆಯ್ಟ್ ಮಾಡ್ತಾಯಿದ್ರಿ ನನ್ನ ಸಿಚುವೇಶನ್ಸ್ನ ಅರ್ಥ ಮಾಡಿಕೊಂಡು. ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಇಂಥ ಕಮ್ಯುನಿಟಿನ ಪಡೆಯೋದಕ್ಕೆ ಆ್ಯಂಡ್ ನಿಮ್ಮ ಸಪೋರ್ಟ್ ನೋಡ್ತಾ ಇರೋದಕ್ಕೆ. ಪ್ರತಿಯೊಂದು ವೀಡಿಯೋಸ್, ಕಾಮೆಂಟ್ಸ್ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡ್ತೀವಿ. ಸೊ ಮೇಕ್ಸ್ ಇಸ್ ರಿಯಲಿ ಹ್ಯಾಪಿ. ಫೈನಲಿ ಎಲ್ಲ ಸರ್ವಿಸ್ ಆದಮೇಲೆ ಐ ಫೀಲ್ ಸೋ ಗುಡ್. ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ. ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ರಲ್ವ, ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ, ಇವಾಗ ನೋಡಿ. ಇದು ಪ್ಯಾಂಪರಿಂಗ್ ಸೆಷನ್ ಆದಮೇಲೆ ಆಗುವಂಥ ಡಿಫ್ರೆನ್ಸಸ್ ಫೀಲ್ಸ್ ರಿಯಲಿ ನೈಸ್. ಇದಾಗಿದ ತಕ್ಷಣ ನಾನು ನೇಲ್ ಸೆಲಾನ್ಗೆ ಹೋದೆ. ನಿಜ ಹೇಳ್ಬೇಕಂದ್ರೆ ನೇಲ್ ಸೆಲಾನ್ಗೆ ಹೋದರೆ ಅಟ್ಲೀಸ್ಟ್ 2.5 to 3 hours ತಗೋತಾರೆ ಆಯಿತಾ. ಐ ಡೋಂಟ್ ನೋ ಅಷ್ಟು ಟೈಮ್ ಏನಕ್ಕಾಗತ್ತೆ ಅಂತ. ಬಟ್ ಈ ಜಾಗದಲ್ಲಿ ಮಾತ್ರ 1 hour ಮುಗಿಸ್ತಾರೆ. ಮನೆಯಲ್ಲಿ ಇದ್ದು ಏನು ಮಾಡೋಣ ಸ್ಟ್ರೆಸ್ ನಡುವೆ. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಹೇರ್ ಮ್ಯಾಜಿಕ್ ಸೆಲಾನಲ್ಲಿ ಎಂಟೈರ್ ಫುಲ್ ಪ್ಯಾಂಪರಿಂಗ್ ಸೆಷನ್ ಆಯಿತು. ಇವಾಗ ನೇಲ್ಕೋಗಿ ಬಂದಿದ್ದೀನಿ. ಈ ಟೈಮ್ನಲ್ಲಿ ಐ ವುಡ್ ಹೈಲಿ ರೆಕಮೆಂಡ್ ನೇಲ್ಕೋ ಇಸ್ ದ ಬೆಸ್ಟ್. ಯಾಕಂದರೆ ಬೇಗ ಪಟ ಮಾಡಿ ಮುಗಿಸ್ತಾರೆ ಆಯ್ತು ಅವರು. ಇವಾಗ ಆಗ್ಬಿಡುತ್ತೆ 1 hour ಒಳಗಡೆನೆ. ಇಲ್ಲಾಂದರೆ ಮಿನಿಮಮ್ 2 hours ತಗೋತಾರೆ, 2.5 hours ತಗೋತಾರೆ. ಬಟ್ ಇಲ್ಲಿ ಬೇಗ ಮುಗಿಸ್ತಾರೆ. ಸೊ ಬಂದೆ 6:30ಗೆ, 7 ಅಷ್ಟರಲ್ಲಿ ಎಲ್ಲ ಫಿಕ್ಸಿಂಗ್ ಆಗಿದೆ. ಅರ್ಧ ಗಂಟೆನಲ್ಲಿ ಪೇಂಟು ಹಾಕಿ ಮುಗಿಸ್ತಾರೆ. ಹ್ಯಾಪಿ, ಬೇಗ ಆಯ್ತಲ್ಲ, ಆಮೇಲೆ ಮನೆಗೆ ಹೋಗುತ್ತೆ ಅಷ್ಟೇ. ಇವ್ರ ಸ್ಟಾಫ್ ಹೆಂಗೆ ಅಂದರೆ ಸೋ ಸ್ಕಿಲ್ಡ್ ಆಯಿತಾ, ಪಟ ಮಾಡಿ ಮುಗಿಸ್ತಾರೆ. ಆ್ಯಂಡ್ ಐ ವೆಂಟ್ ಫಾರ್ ವೆರಿ ನಾರ್ಮಲ್ ಶಿಮ್ಮರ್ ಟೋನ್ ಬಿಕಾಸ್ ನನ್ನ ಸಾರಿಗೆ ಸಟಲಾಗಿ ಮ್ಯಾಚ್ ಆಗಲಿ ಅಂತ. ಆ್ಯಂಡ್ ಇಲ್ಲಿ ಓನರ್ ಇದ್ದಾರಲ್ಲ, ಶೀ ಈಸ್ ಆಲ್ಸೋ ನಮ್ಮ ಊರ ಕಡೆಯವರೇ. ಸೊ ಐ ರಿಯಲಿ ಲೈಕ್ ದಿಸ್ ಪ್ಲೇಸ್. ಇಲ್ಲಿಂದ ಹಾಗೆ ಮನೆಗೆ ಬಂದಿದ್ದಾಯಿತು. ಎಂತ ತಿನ್ನೋದು? ಒಂದು ಸ್ವಲ್ಪ ಚಿಂತೆ ಇತ್ತ, ನಾನು ಬೆಳಿಗ್ಗೆ ಹೋಗಿದ್ದೀನಿ ಇವಾಗ ಬಂದಿದ್ದೀನಿ ಅಂತ ನಿಮ್ಮಿಬ್ರಿಗೆ. ಹೋದವರಿಗೆ ಬರ್ಲಿಕ್ಕೆ ಗೊತ್ತಿಲ್ವಾ? ಹೋದ ದಾರಿಯಲ್ಲಿ ಬರ್ಬೇಕಂತ ಆದಷ್ಟು ಬೇಗ. ಒಬ್ಬರಾದ್ರೆ ಪರವಾಗಿಲ್ಲ, ಇಬ್ಬಿಬ್ರು ಇದ್ದೀರಿ. ಏನ್ ನಿಮ್ಮ ಧೈರ್ಯ? ಹೇಳೋರು ಯಾರು ಇಲ್ವಾ ನಿಮ್ಗೆ? ಹೇಳೋರು ಯಾರು ಇಲ್ವಾ ನಿಮ್ಗೆ? ಬೇಗ ಬರ್ಬೇಕಂತ ಗೊತ್ತಿಲ್ವಾ? ಈಗ ಜಸ್ಟ್ ಈಗ ಅಪ್ಪ, ಅಂದ್ರೆ ನಾವು ಇದು ಊರ್ ಸುತ್ತಕ್ಕೆ ಹೋಗಿದ್ದು. ಹಾಗಾಗಿದೆ. ಈಗ ಊರು ಸುತ್ತಕ ಅಜ್ಜಪ್ಪ ತಾತ ಮೊಮ್ಮಗಳು ಊರ್ ಸುತ್ತಕ್ಕೆ ಹೋಗಿಲ್ಲ. ಏನು ಎಷ್ಟು ಬೆಳಿಗ್ಗೆ ಹೋಗಿದ್ದೀರಿ? ಇಲ್ಲಿ ಹೋಗಿದ್ದು ತಾತ ಮೊಮ್ಮಗಳು. ನಿಮ್ಮ ಮಗಳು ಕೇಳಿ ಹೇಳ್ಬಾರ್ದ ಬೇಗ ಹೋಗೋ ಮನೆಗೆ ಕತ್ಲೆ ಆಗ್ತದೆ, ಇಷ್ಟು ಲೇಟಲ್ಲಿ ಹೋಗ್ಬಾರ್ದಂತ? ಸೊ ನೆಕ್ಸ್ಟ್ ಡೇ ಕತೆ ಏನಾಯಿತು ಅಂದರೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾಯಿದ್ದಾರೆ. ಪಪ್ಪ ಇಲ್ಲಿ ಎಲ್ಲ ಗಿಫ್ಟ್ನ ಪ್ಯಾಕ್ ಮಾಡ್ತಾಯಿದ್ದಾರೆ. ದೀಪ ತಂದಿದ್ದೆ ನನ್ನ ಗೃಹ ಪ್ರವೇಶ ಜೊತೆಗೆ ಬೇಬಿ ಶಾರ್ ಇವೆಂಟ್ಗೆ ಅಂತ. ಉಳಿದಿರೋದು ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಇಲ್ಲಿ. ಸೊ ಇವತ್ತಿಗೆ ಮಾಸ್ಟರ್ ಬೆಡ್ರೂಮ್ ಆರ್ಗನೈಸ್ ಆಗಿ ಮುಗೀತು. ಅಪ್ಪಾಜಿ ರೂಮ್ ಆಯಿತು, ತಾತನ ರೂಮ್ ಮಾಡಿದ್ದಾರೆ ಅವರವರು, ಅಪ್ಪ ಅಮ್ಮಂದು ಅವ್ರು ಸೆಟ್ ಮಾಡಿದ್ದಾರೆ. ನಂದು ಮಾತ್ರ ನಿನ್ನೆ ಹೊರಗಡೆ ಹೋಗಿದ್ದ ಕಾರಣಕ್ಕೆ ಮಾಡೋಕ್ಕಾಗಿಲ್ಲ. ಇಷ್ಟು ಇಲ್ಲಿ ನೆಲದಲ್ಲಿದೆ. ಸೊ ನಾನು ಎಲ್ಲ ಜ್ಯುವೆಲ್ರೀಸ್ನ ಒಂದೊಂದು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಬೇಕು ಅಂತ. ಇಲ್ಲಾಂದ್ರೂ ಒಂದೊಂದು ಜ್ಯುವೆಲ್ರಿ ಒಂದೊಂದು ಕವರಲ್ಲಿದೆ. ಬಟ್ ಅದು ಇನ್ನೂ ಚೆನ್ನಾಗಿರೋ ಜಿಪ್ಲಾಕ್ ಬ್ಯಾಗ್ ತಂದಿದ್ದೀನಿ. ಸೊ ನೀಟಾಗಿರುತ್ತೆ ಅಂತ, ನೀಟಾಗಿ ಗೊತ್ತಾಗುತ್ತೆ ಯಾವುದ್ರಲ್ಲಿ ಏನಿದೆ ಅಂತ. ಸೊ ಅದನ್ನು ಹಾಕಬೇಕು. ಅದಕ್ಕೂ ಒಂದೊಂದು ದೊಡ್ಡ ದೊಡ್ಡ ಬಾಕ್ಸಸ್ ತಂದಿದ್ದೀನಿ ಎಲ್ಲ ಜ್ಯುವೆಲ್ರೀಸ್ ಹಾಕೋದಕ್ಕೆ. ಸೊ ಇವತ್ತು ಜ್ಯುವೆಲ್ರಿ ಆರ್ಗನೈಸಿಂಗ್ ಡೇ. ಎಲ್ಲ ಐಟಮ್ಸ್ ಇಲ್ಲಿದೆ. ನನಗಿನ್ನ 1 hour ಟೈಮ್ ಇದೆ. 1 hour ಇದೆಲ್ಲ ಮುಗಿಸ್ಬೇಕು. ಆ್ಯಂಡ್ ನೆಕ್ಸ್ಟ್ ಮೆಹಂದಿ ಆರ್ಟಿಸ್ಟ್ ಬರ್ತಾರೆ. ನನಗೆ ಮೊನ್ನೆ ಚಾಕು ತೆಗಿಬೇಕಾದ್ರೆ ಹೊಸ ಚಾಕು ನೋಡ್ಬೇಕಾದ್ರೆ ಇಲ್ಲಿ ಕಟ್ಟಾಗಿತ್ತಲ್ಲ. ಸೊ ನೇಲ್ಸ್ ನೋಡಿ ಇದು ಒಂದು ಬೆಳ್ಳಿಗೆ ಮಾಡಿಲ್ಲ, ಇನ್ಫೆಕ್ಷನ್ ಆದರೆ ಏನಕ್ಕಂತ ಸುಮ್ಮನೆ. ಇನ್ನೇನು ಡ್ರೈ ಆಗ್ತಾ ಇದೆ ಇವತ್ತಿಗೆ, ನಾಳೆಗೆ ಸರಿ ಹೋಗುತ್ತೆ. ಒಂದು ಬೆಳ್ಳಿಗೆ ನಾಳೆ ಮಾಡಿಸ್ಬೇಕು. ಸೊ ಮೆಹಂದಿನೂ ಹಾಕೋಕ್ಕಾಗಲ್ಲ ಇಲ್ಲಿಗೆ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಇವಾಗ ಅಂತ. ಬಟ್ ನೋಡೋಣ ಏನಾಗುತ್ತೆ ಅಂತ ನೋಡುವ. ಬನ್ನಿ ಇದು ಮಾಡುವ. ಚಲೋ. ಎಲ್ಲ ಈ ಥರ ಆರ್ಗನೈಸ್ಡ್ ಆಗಿ ಕವರ್ಸಲ್ಲೇ ಇತ್ತು. ಬಟ್ ಇದೆಲ್ಲ ಕವರ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ಇದಕ್ಕೆ ಮುಚ್ಚೋದಕ್ಕಾಗಲ್ಲ ಅಂತ ಜಿಪ್ಲಾಕ್ ತಂದಿದ್ದೀನಿ ಸೇಫ್ ಆಗಿರಲಿ ಅಂತ. ಸೊ ಐ ಹೋಪ್ ಎಲ್ಲ ಜಿಪ್ಲಾಕ್ ಆಗುತ್ತೆ. ಆಲ್ಮೋಸ್ಟ್ ಒಂದು 100 ಜಿಪ್ಲಾಕ್ಸ್ ಇದೆ ಬಿಕಾಸ್ ಅಷ್ಟೊಂದು ಜ್ಯುವೆಲ್ರೀಸ್ ಇದೆಯಲ್ಲ. ಪ್ರತಿಯೊಂದು ಕವರಲ್ಲೇ ಇಟ್ಟಿದ್ದೀನಿ ಬಿಕಾಸ್ ಡ್ಯಾಮೇಜ್ ಆಗಬಾರ್ದು. ಆ ಸೆಟ್ ಅದರಲ್ಲಿ ಇದ್ರೆ ಸುಲಭ ಆಗುತ್ತಲ್ಲ ತೆಗಿಯೋದಕ್ಕೂ ಅಂತ. ಐ ಆಮ್ ವೆರಿ ಗ್ರೇಟ್ಫುಲ್. ತುಂಬ ಜನ ಲೇಡೀಸ್ ನನಗೆ ಈ ಥರ ಜ್ಯುವೆಲ್ರೀಸ್ ಕಳಿಸ್ಕೊಟ್ಟಿದ್ದಾರೆ, ನಮ್ಮದು ಪ್ರಮೋಷನ್ ಮಾಡಿ, ಆಮೇಲೆ ನನಗೂ ಸೀರೆಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಾಗಿ ನನ್ನ ಹತ್ರ ಇಷ್ಟು ಜ್ಯುವೆಲ್ರೀಸ್ ಇರೋದಕ್ಕೆ ಕಾರಣ ಈ ವುಮೆನ್ ಆಂಟರ್ಪ್ರಿನರ್ಸ್.
ಸೀರೆ ಆಗಿರಲಿ, ಜುವೆಲ್ರೀಸ್ ಅವರೆಲ್ಲ ಕೊಟ್ಟು ಕಳಿಸಿರೋದಕ್ಕೆ ಇಷ್ಟಿದೆ. ಇದನ್ನು ನಾನು ಮಾತ್ರ ಅಲ್ಲ, ನನ್ನ ಮನೆಯವರು ಯೂಸ್ ಮಾಡ್ತಾರೆ ಅಲ್ವಾ ಡಿಫ್ರೆಂಟ್ ಇವೆಂಟ್ಸ್ಗೆ. ಇವಾಗ ನೀವು ನೋಡ್ತೀರಾ, ಇಷ್ಟಪಡ್ತೀರಾ, ಎಲ್ಲಿಂದ ಅಂತ ಕೇಳಿ ನನಗೆ ನೆನಪೇ ಇರಲ್ಲ, ಯಾಕಂದರೆ ಅಷ್ಟೊಂದು ಜನ ಕಳಿಸಿದ್ದಾರೆ. ಆಲ್ಮೋಸ್ಟ್ ಒಂದು ಬಂದಿರುವಂಥ ಅಷ್ಟು 100 ಜುವೆಲ್ರೀಸಲ್ಲಿ 80% ನನಗೆ ಯಾರೋ ವುಮೆನ್ ಆಂಟರ್ಪ್ರಿನರ್ಸ್ನು ಕಳಿಸ್ಕೊಟ್ಟಿರೋದು ಪ್ರೀತಿಯಿಂದ, ಪ್ರಮೋಷನ್ ಮಾಡಿ ನಮ್ಮ ಬಗ್ಗೆ ಹೇಳಿ ಅಂತ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಪ್ರಮೋಷನ್ ಮಾಡ್ತೀನಿ, ನಮ್ಮ ಕೈಯಿಂದ ಅವ್ರು ಕಳಿಸ್ಕೊಡ್ತಾರೆ, ನಮ್ಮ ಕೈಯಿಂದ ನಾವು ನಮ್ಮ ಕೆಲಸ ಮಾಡ್ತೀವಿ. ಆ್ಯಂಡ್ ಆ ಸಾರಿಗೆ ಮ್ಯಾಚಿಂಗ್ ಆದಾಗ ಹಾಕೋತೀವಿ. ಫೈನಲಿ ಸೋ ನೀಟ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಗೊತ್ತಾ? ಚಂದ ಅಲ್ಲ, ನೀಟಾಗಿ ಕಾಣಿಸ್ತಾ ಇದೆ ಎಲ್ಲ. ಹೆಂಗೆ ನಾವು ಚೆನ್ನಾಗೈತಲ್ಲ. ಫೈನಲಿ ನಮ್ಮ ಕೆಲಸ ಮುಗೀತು. ಇದನ್ನ ಅಲ್ಲಿ ಡ್ರಾರ್ ಅಲ್ಲಿ ಇಡಬೇಕು. ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿದೆ ಇಲ್ಲಿ ಫುಲ್ ನಾನು ಜುವೆಲ್ರೀಸ್ ಇರ್ತೀನಿ. ಇವಾಗೆಲ್ಲ ಪ್ಯಾಕ್ ಮಾಡಿದ್ದೀನಲ್ಲ, ಅದ್ರ ಆರ್ಗನೈಸರ್ ಬಂದಿಲ್ಲ, ಸೊ ಬಾಕ್ಸಲ್ಲಿ ಇಡೋಕ್ಕಾಗಲ್ಲ, ಹಾಗೆ ಸ್ಪ್ರೆಡ್ ಮಾಡಿರ್ತೀನಿ ಅಂತ. ಸೊ ಅದೆಲ್ಲ ಒಳಗಡೆ ಸೇರಿ ಹಂಗೂ ಕಾಣಿಸುತ್ತೆ ನೀಟಾಗಿ. ನೆಕ್ಸ್ಟ್ ಕೊಡಿ ನನಗೆಲ್ಲ. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ದು ನೀವು ಹೇಗೆ ಆರ್ಗನೈಸ್ ಮಾಡಿದ್ದೀರಾ, ಆ ಆರ್ಗನೈಸರ್ಸ್ ಬಗ್ಗೆನೂ ತಿಳಿಸ್ಕೊಡಿ ಅಂತ. ಡೆಫಿನೆಟಾಗಿ ಕಮ್ಮಿಂಗ್ ಡೇಸಲ್ಲಿ ನಾನು ಹೇಳ್ತೀನಿ ಅದ್ರ ಬಗ್ಗೆ ಇನ್ ಡೀಟೇಲ್. ಆ್ಯಂಡ್ ನೆಕ್ಸ್ಟ್ ಕೆಲಸ ನಡೀತಾ ಇದೆ ಇಲ್ಲಿ ಸೀಮಂತಕ್ಕೆ. ಇದು ಇವ್ರದಲ್ಲ, ನಮ್ಮದು. ಇದು ಬೆಂಗಳೂರು ಹರಳು. ಇದು ಮಂಗಳೂರು ಸ್ಟೋರ್ದೇ. ಇದು ಬೆಂಗಳೂರು ಸ್ಟೋರ್ದಲ್ಲ, ಮಂಗಳೂರು ಸ್ಟೋರ್. ಒಂದೊಂದು ಹರಳಲ್ಲಿ ಒಂದು ಸ್ವಲ್ಪ ಇರ್ತದೆ, ಒಂದೊಂದು ಹರಳಲ್ಲಿ ಜಾಸ್ತಿ ಇರ್ತದೆ. ಇದರಲ್ಲಿ ಕಮ್ಮಿ ಇದೆ, ಆವಾಗ ಹೆಚ್ಚಿದ್ರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಈಗ 3 ಜನ ಕೂತಿದ್ದೇವೆ, ಬೇಗ ಆಗಲಿ ಅಂತ. ಹೀಗೆ ಮನೆಯವರೆಲ್ಲ ಸೇರಿ ಒಂದೊಂದಾಗೆ ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಮನೆಗಂತ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡ್ತಾನೆ ಇದ್ದೀನಿ. ಫಾರ್ ಎಕ್ಸಾಂಪಲ್ ಯೂಸ್ಫುಲ್ ಐಟಮ್ಸ್. ಇದು ಇವಾಗ ಹೆಲ್ತ್ ಆಸ್ಪೆಕ್ಟಿಂದ ನೆಕ್ಗೆ ಒಳ್ಳೆ ಸಪೋರ್ಟ್ ಕೊಡುವಂಥ ಪಿಲ್ಲು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡಬೇಕಿದ್ರೆ ಹೇಳಿ. ಬೆಳಗಿಂದ ಎದ್ದು ಇದು ಕ್ಯಾಟನ್ ಬಾಕ್ಸ್ ಇತ್ತಲ್ಲ, ಅದು ಎಲ್ಲಿದೆ ಅಂಗಡಿ ಅಂತ ಹುಡ್ಕೊಂಬರ್ಕೋಗಿದ್ದೆ. ಹುಡ್ಕೊಂಬಂದು ಅವನು ಕರ್ಕೊಂಬಂದು ತಗೊಳ್ಳೋಗಿ ಇವಾಗ ಅವನ ಅಂಗಡಿ ಕೊಟ್ಟು ವೆಯ್ಟ್ ಮಾಡಿಸಿ 136 kg 26 kg ಇತ್ತು. 260 ರೂಪಾಯಿ ಇಸ್ಕೊಂಡು ಬಂದೆ. ಕೆಲಸ ಇನ್ನೂ ಮುಗಿದಿಲ್ಲಮ್ಮ, ಇನ್ನೂ ಇದೆ. ಈ ಒಳಗಡೆ ಎಲ್ಲ ಡ್ರಾ ಒಳಗಡೆ ಎಲ್ಲ ಹಾಕಬೇಕು, ಇದನ್ನೆಲ್ಲ ತರಬೇಕಾದ್ರೆ ಈ ಬಾಕ್ಸ್ ಮಾಡಬೇಕು, ಮತ್ತು ಇನ್ನೂ ಏನಾದರೂ ಕೆಲಸ ಇದೆ. ಕಾರ್ ವಾಶ್ ಮಾಡಿಸ್ಕೊಂಬರ್ಬೇಕು. ಇನ್ನು ಎಷ್ಟೊಂದು ಮಾಡೋದು ಬಾಕಿ ಇದೆ ಗೊತ್ತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೀಮಂತಕ್ಕೆ ಯಾವ ರೀತಿ ಮೆಹಂದಿ ಡಿಸೈನ್ನ ಸೆಲೆಕ್ಟ್ ಮಾಡಿರೋದು, ಅದಕ್ಕೇನು ಬಂದಿದ್ರು ಇದ್ರ ನಡುವೆ ಮನೆಗೆ. ಆ್ಯಂಡ್ ಮನೆಯವರೆಲ್ಲ ಮೆಹಂದಿ ಕೂಡ ಹಾಕ್ಕೊಂಡಿದ್ದಾರೆ. ಎಲ್ಲ ಡೀಟೇಲ್ಸ್ ಆದಷ್ಟು ಬೇಗ ಶೇರ್ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆಲ್ಲ ವೀಡಿಯೋ ಸಿಗುತ್ತೆ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.